ಸರ್ ನಮಸ್ತೆ ಸರ್, ಕೃಷಿ ಮೇಳ 2024ಕ್ಕೆ ತಮಗೆ ಸ್ವಾಗತ. ನನ್ನ ಹೆಸರು ಗಿರೀಶ್ ಅಂತ. ನಮ್ಮ ಕಂಪ್ನಿ ಹೆಸರು ವಿ ಆಗ್ರೋಟೆಕ್ ಮತ್ತು ನೆಕ್ಸ್ಟ್ ಲೀಪ್ ಆ್ಯಂಡ್ ಟೋಟಲ್. ಸರ್ ಇಲ್ಲಿರೋ ಮೆಷಿನರೀಸ್ ಅಥವಾ ಇಕ್ವಿಪ್ಮೆಂಟ್ಸ್ ಏನೇನಿದೆ, ಫಾರ್ಮರ್ಸಿಗೆ ಇದ್ರ ಬಗ್ಗೆ ಏನೇನು ಯೂಸೇಜ್ ಇದೆ, ಇದ್ರದ್ದೆಲ್ಲ ಇಂಪಾರ್ಟೆನ್ಸ್ ತಿಳಿಸ್ಕೊಡಿ. ಸೊ ನಮ್ಮ ಮೇಯ್ನ್ ಏಮ್ ಇದ್ದಿದ್ದು, ನಮ್ಮ ರೈತ ಒಂದು ಸರಿ ನಮ್ಮ ಶೋರೂಮಿಗೆ ಬಂದರೆ ಒಂದು ಸ್ಟಾಪ್ ಸೊಲ್ಯೂಷನ್ ಕೊಡಬೇಕು ಅಂತ. ಸೊ ಒಂದು ಚಿಕ್ಕ ಐಟಮಿಂದ ಕಂಪ್ಲೀಟಾಗಿ ಎಂಡ್ ಸೊಲ್ಯೂಷನ್ ಹೈಯೆಸ್ಟ್ ಟೆಕ್ನಾಲಜಿ ಪ್ರಾಡಕ್ಟ್ವರೆಗೂ ಕವರ್ ಮಾಡಬೇಕು. ಸೊ ಹಾಗಾಗಿ ನಮ್ಮದ್ರಲ್ಲಿ ಹ್ಯಾಂಡ್ ಟೂಲ್ಸಿಂದ ಹಿಡಿದು ಡ್ರೋನ್ಸ್ವರೆಗೂ ನಾವು ಎಲ್ಲದನ್ನು ಸಪ್ಲೈ ಮಾಡ್ತೀವಿ. ನಾಟ್ ಜಸ್ಟ್ ಎ ಡಿಸ್ಟ್ರಿಬ್ಯೂಷನ್, ನಮ್ಮಲ್ಲಿ ಶೋರೂಮಲ್ಲಿ ಸೇಲ್ಸು, ಸರ್ವೀಸು, ಮ್ಯಾನುಫ್ಯಾಕ್ಚರಿಂಗು ಕಂಪ್ಲೀಟಾಗಿ ನಮ್ಮದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ. ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇದೆ, ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಆಲ್ ಓವರ್ ಕರ್ನಾಟಕ ಇದೆ. ಆ್ಯಂಡ್ ದೆನ್ ಔಟ್ಸೈಡ್ ಕರ್ನಾಟಕ ಕೂಡ ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ಸರ್ ಇದೇ ಫಸ್ಟ್ ಟೈಮ್ ಕೃಷಿ ಮೇಳದಲ್ಲಿ ಸ್ಟಾಲ್ ಆಗ್ತಿರೋದು ಅಥವಾ ತುಂಬ ವರ್ಷದಿಂದ ಬರ್ತಾ ಇದೆ? ಸೊ 2015 ನಾವು ಸ್ಟಾರ್ಟ್ ಮಾಡಿದ್ದು ಕಂಪ್ನಿನ. 2016ರಿಂದ ಕಂಟಿನ್ಯೂಸ್ ಆಗಿ ನಾವು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸರ್ ಹೇಗೆ ಅನ್ನಿಸ್ತಿದೆ, ಅಷ್ಟು ವರ್ಷಗಳಿಂದ ನೋಡ್ಕೊಂಬಂದಿದ್ರೆ ಈ ವರ್ಷ ರೆಸ್ಪಾನ್ಸ್ ಹೆಂಗಿದೆ? ಕಂಪೇರ್ ಟು ಲಾಸ್ಟ್ 3-4 ಇಯರ್ಸಿಗೆ ನಾನು ಕಂಪೇರ್ ಮಾಡಿದ್ರೆ ಆಫ್ಟರ್ ನಮ್ಮ ಕೋವಿಡ್ ಟೈಮಿಗೆ ಈ ಸರಿ ನಿಮ್ಮ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಸ್ ಆರ್ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್. ಅವರು ಅಸೋಸಿಯೇಷನ್ ಚೆನ್ನಾಗಿದೆ, ಅವ್ರ ಇನ್ಫಾರ್ಮೇಷನ್ ಚೆನ್ನಾಗಿದೆ. ಆ್ಯಂಡ್ ದೆನ್ ಓವರಾಲ್ ಕೋಆರ್ಡಿನೇಷನ್ನು ಕೂಡ ಈ ಸರಿ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಚೆನ್ನಾಗಿ ಬಂದಿದೆ. ಸರ್ ರೈತರು ಮೇಜರ್ ಕ್ವೈರೀಸ್ ಏನು ಬರ್ತಿದೆ ಸರ್ ನಿಮ್ಮ ಸ್ಟಾಲಲ್ಲಿ? ತುಂಬ ಏನೋ ಸ್ಪೆಸಿಫಿಕ್, ಒಂದು ಸಬ್ಸಿಡಿ ಸಿಗುತ್ತಾ, ಇನ್ನೊಂದು ಸರ್ವಿಸ್ ಇದೆಯಾ, ಮತ್ತು ಇನ್ನೊಂದು ನೀವೇ ಮ್ಯಾನುಫ್ಯಾಕ್ಚರರಾ, ಅಥವಾ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಅಂದರೆ ನೀವು ಸ್ಪೇರ್ ಪಾರ್ಟ್ಸ್ ಕೊಡ್ತೀರಾ. ಸೊ ಸ್ಪೇರ್ ಪಾರ್ಟ್ಸ್ ಅಲ್ಲದೇ ಮತ್ತೆ ಅಡಿಷ್ನಲ್ ಏನಾದರೂ ನಮ್ಮ ಹತ್ರ ಬೇರೆ ಕಂಪ್ನಿದಿರುತ್ತೆ, ಅವ್ರು ಸರ್ವಿಸ್ ಕೊಡ್ತಾ ಇಲ್ಲ, ಅದಕ್ಕೆ ಸಪೋರ್ಟ್ ಮಾಡ್ತೀರಾ. ಈ ಥರ ಜನರಲ್ ಕ್ವೆರೀಸ್ ಬರ್ತಾ ಇದೆ. ಸ್ಪೆಸಿಫಿಕ್ ಅಂದರೆ ಈ ಸರಿ ಅವ್ರು ತೋರಿಸಿರೋ ಇಂಟ್ರೆಸ್ಟಲ್ಲಿ ಡ್ರೋನ್ಸ್ ಬಗ್ಗೆ ಬಹಳ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸರ್ ಡ್ರೋನ್ ಅಪ್ಲಿಕೇಶನ್ ಅವೇರ್ನೆಸ್ ಇದೆ ಅಂತೀರಾ ಸರ್? ಡ್ರೋನ್ ಅವೇರ್ನೆಸ್ ಇವಾಗ ಆ್ಯಕ್ಚುಲಿ 30% ಕವರ್ ಆಗಿದೆ. ಜನಕ್ಕೆ ಅವೇರ್ನೆಸ್ ಇದೆ, ಸ್ಪ್ರೇ ಸಿಸ್ಟಮ್ ಬಂದಿದೆ ಅಂತ ಎಲ್ಲ ಇದೆ. ಬಟ್ ಅದರಲ್ಲಿ ಇನ್ನೂ ಗೌರ್ಮೆಂಟ್ ಎಂಪನಲ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ವಿ ಆಗ್ರೋಟೆಕ್ ಕಂಪ್ನಿ ಇವಾಗ ಎಂಪನಲ್ಮೆಂಟಲ್ಲಿ ಆ್ಯಡ್ ಆಗಿದೆ. ಸೊ ಅದನ್ನೆಲ್ಲ ಸಬ್ಸಿಡಿ ಎಲ್ಲ ಬಂದ ಮೇಲೆ ನಮಗೆ ಕಂಪ್ಲೀಟಾಗಿ ಅನದರ್ 3-4 ಇಯರ್ಸಲ್ಲಿ ಮೋಸ್ಟ್ ಪ್ರಾಬಲಿ ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಡಿಕೆ ಮಿಷಿನ್ ಅಂತ ತೊಗೊಂಡ್ರೆ, ನಾವು 2016ರಲ್ಲಿ ಸ್ಟಾರ್ಟ್ ಮಾಡಿದಾಗ ಬಹಳ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ. ಏಟ್ ಆಗುತ್ತೆ ಅಥವಾ ಮೆಷಿನಲ್ಲಿ ಆ್ಯಕ್ಯುರಸಿ ಬರಲ್ಲ, ವೆಯ್ಟ್ ಲಾಸ್ ಆಗುತ್ತೆ. ಸೊ ಇವಾಗ ಮ್ಯಾನ್ ಪವರ್ ಡಿಪೆಂಡೆನ್ಸಿ ಮತ್ತು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದ್ದರಿಂದ ಸೊ ಅದ್ರ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ. ನಾವು ದೇ ಆರ್ ಕಂಪ್ಲೀಟ್ಲಿ ಟೆಕ್ನಾಲಜಿ ಓರಿಯೆಂಟೆಡ್. ರೈತರು ಕೂಡ ಇವಾಗ ಅಡ್ವಾನ್ಸ್ ಆಗಿದ್ದಾರೆ. ಸ್ಲೋಲಿ ಪ್ರೋಗ್ರೆಸ್ ತೋರಿಸ್ತಿದೆ ಒಟ್ಟು ಡ್ರೋನ್ ಟೆಕ್ನಾಲಜಿಯಲ್ಲಿ. ಡೆಫಿನೆಟ್ಲಿ ಅವ್ರದ್ದು ಸ್ಲೋ ಪ್ರೋಗ್ರೆಸ್ ಇದೆ, ಪ್ಲಸ್ ಇಂಪ್ರೂವ್ಮೆಂಟ್ ಇದೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಾವು GKVKಗೆ ಹೇಳಬೇಕು. ಯಾಕೆ ಅಂತಂದರೆ ನಿಮ್ಮಲ್ಲಿ ಕಂಡಕ್ಟ್ ಮಾಡ್ತಾ ಇರೋ ಪ್ರೋಗ್ರಾಮ್ಸು ರೈತರಿಗೆ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಬೇಗ ಸಿಗ್ತಾ ಇದೆ. ಅದರಿಂದ ನಮ್ಗಳಿಗೆ ಬಹಳ ಹೆಲ್ಪ್ ಆಗ್ತಾ ಇದೆ. ಸರ್ ಓವರಾಲ್ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಚೆನ್ನಾಗಿ ಬೆಳೀರಿ, ಒಳ್ಳೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ, ಒಳ್ಳೆ ಕಂಪ್ನಿಗೆ ಸಪೋರ್ಟ್ ಮಾಡಿ. ನಾವು ನಿಮ್ಮ ಜೊತೆ ಯಾವಾಗ್ಲೂ ವಿತ್ಸ್ಟ್ಯಾಂಡ್ ಆಗ್ತೀವಿ. ಆ್ಯಸ್ ಅ ಟ್ಯಾಗ್ಲೈನ್ ಆಫ್ ವಿ ಆಗ್ರೋಟೆಕ್, ಇಟ್ ಈಸ್ ಟೆಕ್ನಾಲಜಿ ಫಾರ್ ಫಾರ್ಮರ್ಸ್. ನಾವಿರೋದೇ ನಿಮ್ಗಳಿಗೋಸ್ಕರ. ವಿ ವಿಲ್ ಸಪೋರ್ಟ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.